ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಈಗಾಗಲೇ ಧನುರ್ಮಾಸದ ಆಚರಣೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ. ಅಂದರೆ ಧನುರ್ಮಾಸ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಹಾಗಾಗಿ ಯಾವ ರೀತಿ ಪೂಜೆಗೆ ಸಿದ್ಧತೆ ಮಾಡ್ಕೋಬೇಕು, ಎಷ್ಟು ದಿನ ಮಾಡಬೇಕು. ಈ ಧನುರ್ಮಾಸದಲ್ಲಿ ತುಂಬಾ ವಿಶೇಷ ಅಂದರೆ ಅರಳಿ ಮರದ ಪೂಜೆ ಅಲ್ವಾ. ಹಾಗಾಗಿ ಅರಳಿ ಮರದ ಪೂಜೆಯನ್ನು ಯಾವ ರೀತಿ ಮಾಡಬೇಕು, ಇದರಿಂದ ನಮಗೇನೆಲ್ಲ ಫಲಗಳು ಸಿಗುತ್ತೆ, ಬನ್ನಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ಡಿಸೆಂಬರ್ 16ನೇ ತಾರೀಕಿಂದ ಜನವರಿ 14ನೇ ತಾರೀಕಿನ ತನಕ ಧನುರ್ಮಾಸ ಇರುತ್ತೆ. ಧನುರ್ಮಾಸದಲ್ಲಿ ಅರಳಿ ಮರದ ಪೂಜೆಯನ್ನ ಮಾಡೋದು ವಿಷ್ಣುವಿನ ಪೂಜೆಯ ಒಂದು ಭಾಗ ಅಂತಾನೆ ಹೇಳ್ಬೋದು. ಈ ಮಾಸದಲ್ಲಿ ವಿಷ್ಣುವಿನ ಪೂಜೆಗೆ ವಿಶೇಷವಾದ ಮಹತ್ವ ಇರೋದ್ರಿಂದ ಸಾಧ್ಯವಾದಷ್ಟು ಧನುರ್ಮಾಸದ ಆಚರಣೆಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇನ್ನು ವಿಷ್ಣು ಸಹಸ್ರನಾಮ ಪಠನೆ ಮಾಡೋಕ್ಕೆ ಬರೋ ಅಂಥವ್ರು ಈ ಒಂದು ಧನುರ್ಮಾಸದಲ್ಲಿ ಪ್ರತಿದಿನ ಸಹಸ್ರನಾಮ ಪಾರಾಯಣ ಮಾಡೋದು ತುಂಬಾ ಒಳ್ಳೆಯದು. ಮನೆಯಲ್ಲಿ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದ್ರಿಂದ ಏನಾದರೂ ಸಣ್ಣ ಪುಟ್ಟ ವಾಸ್ತು ದೋಷಗಳಿದ್ರೂ ಅದು ನಿವಾರಣೆ ಆಗಿಬಿಡುತ್ತೆ. ಹಾಗೆ ನಿಮ್ಗೆ ಇನ್ನೊಂದು ವಿಚಾರ ತಿಳಿಸ್ತೀನಿ. ಯಾರಾದರೂ ಈಗ ಹೊಸದಾಗಿ ಲಲಿತಾ ದೇವಿಯ ಆರಾಧನೆ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ರೆ ಪಂಚಮಿ ತಿಥಿ ಯಾವತ್ತಿರುತ್ತೋ ಆ ದಿನ ಪ್ರಾರಂಭ ಮಾಡಬೇಕು. ಅದು ನಾಳೆ ಮಂಗಳವಾರ ಪಂಚಮಿ ತಿಥಿ ಇದೆ. ಯಾವಾಗಲೂ ಶಕ್ತಿ ದೇವತೆಗಳ ಆರಾಧನೆಗೆ ಮಂಗಳವಾರ, ಶುಕ್ರವಾರ ತುಂಬ ಒಳ್ಳೆಯದು. ಹಾಗಾಗಿ ಯಾರಾದರೂ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ರೆ ನೀವು ನಾಳೆಯಿಂದ ಮಾಡ್ಬೋದು. ನಾಳೆ ಪಂಚಮಿ ತಿಥಿ ಇರುತ್ತೆ. ಹಾಗಾಗಿ ಬೆಳಗ್ಗೆ ಪಾರಾಯಣ ಮಾಡುವಂಥವ್ರು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ, ಅಥವಾ ಸಂಜೆ ಮಾಡುವಂಥವ್ರು ಸಂಜೆ ಗೋಧೂಳಿ ಸಮಯ 5:30ರಿಂದ ಪಾರಾಯಣ ಮಾಡಬಹುದು. ಮೊದಲನೇ ಸಲ ನೀವು ಈ ದಿನ ಶುರು ಮಾಡಿ ಆಮೇಲೆ ಬೇಕಾದರೆ ನೀವು ಪ್ರತಿ ಶುಕ್ರವಾರ ನೀವು ಪಾರಾಯಣ ಮಾಡಬಹುದು, ಅಥವಾ ಮಂಗಳವಾರ ಶುಕ್ರವಾರ ಎರಡೂ ದಿನ ಕೂಡ ಮಾಡಬಹುದು. ಆದರೆ ಮೊದಲನೇ ಸಲ ಪ್ರಾರಂಭ ಮಾಡುವಂಥವ್ರು ಪಂಚಮಿ ತಿಥಿ ಇರೋ ದಿನ ಮಾಡಬೇಕು, ತುಂಬಾ ಒಳ್ಳೆಯದು. ಹಾಗಾಗಿ ಈ ಒಂದು ಚಿಕ್ಕ ಮಾಹಿತಿಯನ್ನು ಈ ವಿಡಿಯೋ ಜೊತೆಗೆ ತಿಳಿಸ್ತಾ ಇದ್ದೀನಿ. ಧನುರ್ಮಾಸದ ಪೂಜೆಗೆ ನೀವು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂತಂದರೆ, ಮೊದಲು ಕಂಪ್ಲೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಆ ನಂತರ ಪೂಜಾ ಸಾಮಗ್ರಿಗಳು ಏನು ಬೇಕೋ ಅದನ್ನೆಲ್ಲ ತಂದಿಟ್ಕೊಳ್ಳಿ. ತುಂಬ ಮುಖ್ಯವಾಗಿ ಅಕ್ಷತೆ ಮತ್ತು ತುಪ್ಪದ ಬತ್ತಿಗಳು ಮತ್ತು ಸಾಸಿವೆ ಎಣ್ಣೆ. ನೀವೇನಾದರೂ ಅರಳಿ ಮರದ ಪೂಜೆ ಮಾಡ್ತೀರ ಅನ್ನೋದಾದರೆ ಸಾಸಿವೆ ಎಣ್ಣೆ ತಂದಿಟ್ಕೊಳ್ಳಿ. ನೀವು ಪ್ರತಿದಿನ ಮಣ್ಣಿನ ದೀಪಕ್ಕೆ ಸಾಸಿವೆ ಎಣ್ಣೆ ಹಾಕಿ 2 ಬತ್ತಿಗಳನ್ನು ಹಾಕಿ ದೀಪ ಹಚ್ಬೋದು, ಅಥವಾ ತುಪ್ಪದ ಬತ್ತಿ ಥರ ಒಂದು ಡಬ್ಬಿಯಲ್ಲಿ ಸಾಸಿವೆ ಎಣ್ಣೆನ ಹಾಕಿ ಅದರೊಳಗಡೆ ತುಪ್ಪದ ಬತ್ತಿಗಳನ್ನೆಲ್ಲ ಹಾಕಿ ನೆನೆಸಿಟ್ಟು ನೀವು ಪ್ರತಿದಿನ 2 ಬತ್ತಿಗಳನ್ನು ಅರಳಿ ಮರದ ಮುಂದೆ ಹಚ್ಚಿ ಬರಬಹುದು. ಇನ್ನು ಹೊಸ ಮಣ್ಣಿನ ದೀಪಗಳನ್ನೇ ಪ್ರತಿದಿನ ತೊಗೊಂಡೋಗ್ಬೇಕಂತ ಕೇಳಿದ್ದೀರಾ? ಅವಶ್ಯಕತೆ ಇಲ್ಲ. ನೀವು ಮೊದಲನೇ ದಿನ ಹೊಸ ದೀಪ ತೊಗೊಂಡೋಗಿಟ್ಟು ಅದರಲ್ಲಿ ಪ್ರತಿದಿನ 2 ಬತ್ತಿಗಳನ್ನು ಹಚ್ಬೋದು. ಮತ್ತು ಆ ಮಣ್ಣಿನ ದೀಪವನ್ನು ಅಲ್ಲೇ ಬಿಟ್ಟು ಬರಬೇಕು. ನೀವು ಅಲ್ಲೇ ಬಿಟ್ಟು ಬಂದಂತಹ ದೀಪಗಳಲ್ಲಿ ಬೇರೆ ಯಾರಾದರೂ ದೀಪ ಹಚ್ಚಿದ್ರೆ ಪರವಾಗಿಲ್ಲ, ಹಚ್ಬೋದು. ಅಥವಾ ಬೇರೆ ಇನ್ಯಾವುದಾದ್ರೂ ಖಾಲಿ ದೀಪಗಳಿದ್ದರೆ ಅದರೊಳಗಡೆನೂ ಕೂಡ ನೀವು ನೆನೆಸಿಟ್ಟಿರುವಂಥ ಬತ್ತಿಗಳನ್ನು ಇಟ್ಟು ದೀಪ ಹಚ್ಚಬಹುದು. ಹೂವು, ಅರಿಶಿನ, ಕುಂಕುಮ, ಊದ್ಬತ್ತಿ, ಕರ್ಪೂರ, ಗೆಜ್ಜೆ ವಸ್ತ್ರ, ಎಲೆ, ಅಡಿಕೆ, ಇನ್ನು ನೈವೇದ್ಯಕ್ಕೆ ಹಣ್ಣುಗಳನ್ನು ಕೂಡ ತೊಗೊಂಡು ಹೋಗ್ಬೋದು. ಇಲ್ಲ ಅಂದರೆ ಒಂದು ಡಬ್ಬಿಯಲ್ಲಿ ಸ್ವಲ್ಪ ಗಟ್ಟಿ ಅವಲಕ್ಕಿ, ಸಕ್ಕರೆ, ಹುರ್ಗಡ್ಲೆ ಇಂಥದ್ದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನೀವು ಪ್ರತಿದಿನ ಅರಳಿ ಮರದ ಪೂಜೆಗೆ ಹೋದಾಗ ಅರಳಿ ಮರದ ಬುಡಕ್ಕೆ ಇದನ್ನು ಹಾಕ್ಬಿಟ್ಟು ಬನ್ನಿ. ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಬನ್ನಿ, ತುಂಬಾ ಒಳ್ಳೆಯದು. ಅರಳಿ ಮರದ ಬುಡದಲ್ಲಿರುವಂಥ ಇರುವೆಗಳು, ಸಣ್ಣ ಸಣ್ಣ ಕ್ರಿಮಿಕೀಟಗಳಿಗೆ, ಪಕ್ಷಿಗಳಿಗೆ ಇದು ಆಹಾರ ಆಗುತ್ತೆ. ಇದರಿಂದ ಆರ್ಥಿಕ ಸಮಸ್ಯೆ ತುಂಬ ಬೇಗ ನಿವಾರಣೆ ಆಗುತ್ತೆ. ಅಷ್ಟೇ ಅಲ್ಲ, ಮಕ್ಕಳಿಗೋಸ್ಕರ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ನೀವು ಧನುರ್ಮಾಸದಲ್ಲಿ ಅರಳಿ ಮರದ ಪೂಜೆ ಮಾಡೋದಾದರೆ ಕಡಲೆಕಾಳು ಮತ್ತು ಬೆಲ್ಲ ಪ್ರತಿದಿನ ನೈವೇದ್ಯ ಮಾಡಬೇಕು. ನೈವೇದ್ಯ ಮಾಡಿ ಅಂದರೆ 1/4 kg, ಅರ್ಧ kgಯಷ್ಟು ಕಡಲೆಕಾಳು ತೊಗೊಂಡೋಗಿ ಹಾಕಬೇಕು ಅಂತೇನಲ್ಲ. ಪ್ರತಿದಿನ ಸ್ವಲ್ಪ ಸ್ವಲ್ಪ ತೊಗೊಂಡು ಹೋದರೆ ಸಾಕು. ಆದರೆ ಹಿಂದಿನ ದಿನ ರಾತ್ರಿ ಅದನ್ನು ನೆನೆಸಿಟ್ಟು ಬೆಳಗ್ಗೆ ಅದನ್ನು ತೊಗೊಂಡು ಹೋಗಿ ಹಾಕಿ, ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ, ನೀವು ಹಚ್ಚ ಬೆಲ್ಲ ತಂದಿಟ್ಕೊಂಡು ಅದನ್ನು ಸ್ವಲ್ಪ ಕುಟ್ಟಿ ಸಣ್ಣ ಸಣ್ಣ ಪೀಸ್ಗಳು ಮಾಡಿಟ್ಕೊಳ್ಳಿ. ಅದನ್ನು ಪ್ರತಿದಿನ ಸ್ವಲ್ಪ ತೊಗೊಂಡು ಹೋಗಿ ಹಾಕ್ಬೋದು. ಈ ರೀತಿ ಕೂಡ ಮಾಡಬಹುದು. ಈ ರೀತಿ ಅರಳಿ ಮರ ಪೂಜೆ ಮಾಡೋದ್ರಿಂದ ವಿಷ್ಣುವಿನ ಅನುಗ್ರಹ ಸಿಗುತ್ತೆ. ಇದರಿಂದ ಏಕಾಗ್ರತೆ, ಜ್ಞಾನ ವೃದ್ಧಿ ಆಗುತ್ತೆ ಮತ್ತು ಆರೋಗ್ಯ ಸುಧಾರಿಸುತ್ತೆ. ಅಷ್ಟೇ ಅಲ್ಲ, ಪುರಾಣದ ಕತೆ ಪ್ರಕಾರ ಇಂದ್ರದೇವನು ಕೂಡ ಧನುರ್ಮಾಸದಲ್ಲಿ ಅರಳಿ ಮರದ ಪೂಜೆಯನ್ನು ಮಾಡಿದ್ರಿಂದ ತನ್ನ ರಾಜ್ಯವನ್ನು ಮರಳಿ ಪಡ್ಕೊಳ್ತಾನೆ. ಜೊತೆಗೆ ಮಹಾಲಕ್ಷ್ಮಿಯ ಅನುಗ್ರಹ ಕೂಡ ಅವನಿಗೆ ಸಿಗುತ್ತೆ. ಆದರೆ ಈ ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು. ಅಂದರೆ ಸೂರ್ಯೋದಯಕ್ಕಿಂತ ಮೊದಲೇ ಈ ಪೂಜೆಯನ್ನು ಮಾಡಬೇಕು. ತುಂಬಾ ಒಳ್ಳೆಯದು. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮಡಿ ವಸ್ತ್ರಗಳನ್ನು ಹಾಕ್ಕೋಬೇಕು. ಅಂದರೆ ಒಗೆದಿರುವಂಥ ಬಟ್ಟೆಗಳನ್ನು ಹಾಕ್ಕೋಬೇಕು.
ಮನೇಲಿ ಪೂಜೆ ಸಿದ್ಧತೆ ಎಲ್ಲ ಮಾಡಿಕೊಂಡು ದೇವರ ದೀಪ ಹಚ್ಚಿ ಆಮೇಲೆ ನೀವು ಅರಳಿ ಮರದ ಪೂಜೆಗೆ ಹೋಗಬೇಕು. ಪೂಜೆಗೆ ಹೋಗುವಾಗ ಒಂದು ಚೆಂಬಲ್ಲಿ ನೀರು ತಗೋಬೇಕು, ಸ್ವಲ್ಪ ರಂಗೋಲಿ ಪುಡಿ, ಇನ್ನೂ ಪೂಜಾ ಸಾಮಗ್ರಿಗಳು. ಈಗಾಗಲೇ ನಿಮ್ಗೆ ಹೇಳಿದ್ದೀನಿ, ಪೂಜಾ ಸಾಮಗ್ರಿಗಳನ್ನೆಲ್ಲ ತಗೊಂಡು ನೀವು ಅರಳಿ ಮರದ ಹತ್ರ ಹೋಗಬೇಕು. ಅಲ್ಲಿ ಮೊದಲು ಅರಳಿ ಮರದ ಬುಡಕ್ಕೆ ಸ್ವಲ್ಪ ನೀರನ್ನ ಪ್ರೋಕ್ಷಣೆ ಮಾಡಬೇಕು. ಆಮೇಲೆ ಒಂದು ರಂಗೋಲಿನ ಹಾಕಿ ಅರಳಿ ಮರಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಗೆಜ್ಜೆ ವಸ್ತ್ರ ಹಾಕಿ ಹೂಗಳನ್ನೆಲ್ಲ ಇಟ್ಟು ಆನಂತರ ಅಲ್ಲಿ ಮಣ್ಣಿನ ದೀಪನ ಹಚ್ಚಬೇಕು. ಮೊದಲನೇ ದಿನ ಹೊಸ ದೀಪ ತೊಗೊಂಡು ಹೋಗಿ ಆಮೇಲೆ ಅದೇ ದೀಪಕ್ಕೆ ನೀವು ಪ್ರತಿದಿನ ದೀಪ ಹಚ್ಬೋದು. ದೀಪ ಹಚ್ಚಿದ ಮೇಲೆ ಅದನ್ನು ಅಲ್ಲೇ ಬಿಟ್ಟು ಬರಬೇಕು, ಮತ್ತೆ ಮನೆಗೆ ತೊಗೊಂಡು ಬರಬೇಡಿ. ಸಾಸಿವೆ ಎಣ್ಣೆ ಹಾಕಿ ದೀಪ ಹಚ್ಚಿ, ತುಂಬ ಒಳ್ಳೆಯದು. ಸಿಗಲಿಲ್ಲ ಅಂದರೆ ಎಳ್ಳೆಣ್ಣೆ ಅಥವಾ ತುಪ್ಪ ಕೂಡ ಉಪಯೋಗಿಸ್ಬೋದು. ದೀಪ ಹಚ್ಚಿ ಎಲೆ, ಅಡಿಕೆ, ತಾಂಬೂಲನ ಇಟ್ಟು ಅದ್ರ ಜೊತೆಗೆ ನೀವು ತೊಗೊಂಡು ಹೋಗಿರುವಂಥ ನೈವೇದ್ಯ, ಪ್ರತಿದಿನ ನೀವು ಒಂದೊಂದು ರೀತಿ ನೈವೇದ್ಯನ ತೊಗೊಂಡು ಹೋಗ್ಬೋದು. ಅಥವಾ ಸ್ವಲ್ಪ ಹಸಿ ಹಾಲನ್ನು ಕೂಡ ತೊಗೊಂಡು ಹೋಗಿ ಅರಳಿ ಮರದ ಬುಡಕ್ಕೆ ಹಾಕ್ಬೋದು. ನೀವು ಇದನ್ನೆಲ್ಲ ಸಿದ್ಧತೆ ಮಾಡಿಕೊಳ್ಳುವಾಗ ಮನಸ್ಸಲ್ಲಿ ಭಗವಂತನ ಧ್ಯಾನ ಮಾಡ್ತಾ ಇರಬೇಕು. ಓಂ ನಮೋ ಭಗವತೆ ವಾಸುದೇವಾಯ ಅಂತ ಶ್ರೀಮನ್ನಾರಾಯಣನನ್ನು ಸ್ಮರಣೆ ಮಾಡ್ತಾ ನೀವು ಪೂಜೆ ಸಿದ್ಧತೆ ಎಲ್ಲ ಮಾಡ್ಕೋಬೇಕು. ಆನಂತರ ಊದ್ಬತ್ತಿ ಬೆಳಗಿ, ಕರ್ಪೂರನ ಬೆಳಗಿ, ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ನೀವು ಎಷ್ಟು ದಿನ ಅರಳಿ ಮರದ ಪೂಜೆನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಹೇಳಿಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ಮೊದಲು ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಆನಂತರ ಲಕ್ಷ್ಮೀ ನಾರಾಯಣರನ್ನು ಸ್ಮರಣೆ ಮಾಡ್ತಾ ತ್ರಿಮೂರ್ತಿಗಳನ್ನು ಸ್ಮರಣೆ ಮಾಡಿಕೊಂಡು ನಿಮ್ಮ ಪೀರಿಯಡ್ಸ್ ಡೇಟು ಇದನ್ನೆಲ್ಲ ಗಮನಿಸ್ಕೊಂಡು ನೀವು ಎಷ್ಟು ದಿನ ಮಾಡಬೇಕು ಅಂದ್ಕೊಂಡಿದ್ದೀರೋ ಸಂಕಲ್ಪ ಮಾಡ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಪೀರಿಯಡ್ಸ್ ಡೇಟ್ ಏನಾದರೂ ಮಂತ್ ಎಂಡಿಂಗಲ್ಲಿ ಅಥವಾ ಮಿಡಲಲ್ಲಿದ್ದರೆ ನೀವು ಸ್ಟಾರ್ಟಿಂಗಲ್ಲಿ ಶುರು ಮಾಡಿ 5 ದಿನ ಅಥವಾ 9 ದಿನ ಮಾಡಿ ಮುಗಿಸ್ಕೋಬಹುದು. ಅಥವಾ ಸ್ಟಾರ್ಟಿಂಗಲ್ಲಿ ಏನಾದರೂ ಪೀರಿಯಡ್ಸ್ ಡೇಟ್ ಇದ್ದರೆ ಅದು ಮುಗಿದ ಮೇಲೆ ನೀವು ಶುರು ಮಾಡಬಹುದು. ಈ ರೀತಿ ನೀವು ಸಂಕಲ್ಪ ಎಲ್ಲ ಮಾಡ್ಕೊಂಡಾದಮೇಲೆ ಊದ್ಬತ್ತಿ ಬೆಳಗಿ, ಕರ್ಪೂರನ ಬೆಳಗಿ, ಆನಂತರ ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು 3, 5 ಅಥವಾ 9 ಪ್ರದಕ್ಷಿಣೆಯನ್ನು ಹಾಕಬೇಕು. ಪ್ರದಕ್ಷಿಣೆ ಹಾಕುವಾಗ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣೆ, ಅಗ್ರತೋ ಶಿವರೂಪಾಯ, ವೃಕ್ಷರಾಜಾಯತೆ ನಮಃ ಅಂತ ಹೇಳಿಕೊಂಡು ಪ್ರದಕ್ಷಿಣೆಯನ್ನು ಹಾಕಬೇಕು. ಅದ್ರ ಜೊತೆಗೆ ದತ್ತಾತ್ರೇಯ ಸ್ವಾಮಿಗಳ ಮಂತ್ರ, ಅದನ್ನು ಕೂಡ ನಾನು ಇಲ್ಲೇ ಸ್ಕ್ರೀನ್ ಮೇಲೇ ಕೊಟ್ಟಿರ್ತೀನಿ, ನೀವು ನೋಡ್ಕೊಳ್ಳಿ. ಅದೋ ಬ್ರಹ್ಮ ತಥಾ ಮಧ್ಯೆ ವಿಷ್ಣುರಂತೆ ಸದಾಶಿವ ಮೂರ್ತಿತ್ರಯ ಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೆ. ಇದರಲ್ಲಿ ಯಾವುದಾದ್ರೂ ಒಂದನ್ನು ಹೇಳ್ಕೊಂಡ್ರೆ ಪರವಾಗಿಲ್ಲ. ಈ ರೀತಿ ಮಂತ್ರ ಹೇಳಿಕೊಂಡು ನೀವು ಪ್ರದಕ್ಷಿಣೆಯನ್ನು ಹಾಕಿ ಆನಂತರ ಅಕ್ಷತೆಯನ್ನು ಅರಳಿ ಮರದ ಬುಡಕ್ಕೆ ಸ್ವಲ್ಪ ನಿಮ್ಮ ತಲೆ ಮೇಲೆ ಸ್ವಲ್ಪ ಹಾಕ್ಕೊಂಡು ನಮಸ್ಕಾರ ಮಾಡಿಕೊಂಡು 2 ನಿಮಿಷ ಕೂತಿದ್ದು ನೀವು ಮನೆಗೆ ವಾಪಸ್ ಬರ್ಬೋದು. ಈ ರೀತಿ ಧನುರ್ಮಾಸದ ಪೂಜೆ ನೀವು ಮಾಡೋವಾಗ ನಾನ್ ವೆಜ್ಜನ್ನು ತಿನ್ನಬಾರ್ದು. ಮನೆಯಲ್ಲಿ ಮಾಡದೇ ಇದ್ದರೆ ಒಳ್ಳೆಯದು. ಅಕಸ್ಮಾತ್ ಮನೆಯವ್ರಿಗೆ ಬೇಕೇ ಬೇಕು ಮಾಡಿಕೊಡ್ಲೇಬೇಕು ಅಂದರೆ ಮನೆಯವ್ರಿಗೆ ಮಾಡಿಕೊಡಿ. ಯಾರು ಪೂಜೆ ಮಾಡ್ತಾ ಇದ್ದೀರೋ ಅವ್ರು ಮಾತ್ರ ತಿನ್ನಬಾರ್ದು. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಅರಳಿ ಮರದ ಪ್ರಯೋಜನವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ನಾವು ಈ ರೀತಿ ಪೂಜೆ ಮಾಡೋದ್ರಿಂದ, ಪ್ರದಕ್ಷಿಣೆ ಹಾಕೋದ್ರಿಂದ, ಅಲ್ಲಿಂದ ಬಿಡುಗಡೆ ಆಗುವಂಥ ಆಮ್ಲಜನಕ ಸೇವನೆ ಮಾಡೋದ್ರಿಂದ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಅಷ್ಟೇ ಅಲ್ಲ, ಸಂತಾನ ಫಲಕ್ಕೋಸ್ಕರ ಮದುವೆ ತುಂಬ ನಿಧಾನ ಆಗ್ತಾ ಇದೆ ಅಂದರೆ ಇದೆಲ್ಲದಕ್ಕೂ ಕೂಡ ಪರಿಹಾರ ಅರಳಿ ಮರದ ಪೂಜೆ. ಗುರುಗಳ ಅನುಗ್ರಹ ಬೇಕು ಅಂತಂದರೆ ಅರಳಿ ಮರದ ಪೂಜೆಯನ್ನು ಮಾಡಲೇಬೇಕು. ಅರಳಿ ಮರದ ಬುಡದಲ್ಲಿ ಬ್ರಹ್ಮದೇವ, ಕಾಂಡದಲ್ಲಿ ವಿಷ್ಣು, ಕೊಂಬೆ ಮತ್ತು ಎಲೆಗಳಲ್ಲಿ ಶಿವನ ವಾಸ ಇರುತ್ತೆ. ಅಷ್ಟೇ ಅಲ್ಲದೆ ಅರಳಿ ಮರವನ್ನು ಪೂಜೆ ಮಾಡೋದ್ರಿಂದ ಶಿವ ಮತ್ತು ಶನಿದೇವನ ಕೃಪೆ ಕೂಡ ಸಿಗುತ್ತೆ. ಇಷ್ಟೆಲ್ಲ ಪ್ರಯೋಜನ ಇರೋದ್ರಿಂದನೇ ಹಿಂದಿನ ಕಾಲದಿಂದನೂ ಅಂದರೆ ಪುರಾಣದ ಕಾಲದಿಂದನೂ ತಪಸ್ ಮಾಡುವಂಥವ್ರು, ಆನಂತರ ನ್ಯಾಯ ತೀರ್ಮಾನಗಳನ್ನು ಮಾಡುವಂಥವರು ಅರಳಿಕಟ್ಟೆಯಲ್ಲೇ ಮಾಡ್ತಾ ಇದ್ದಿದ್ದು. ಅಷ್ಟೇ ಅಲ್ಲದೆ ಹುತ್ತಗಳೂ ಕೂಡ ಅರಳಿಕಟ್ಟೆಯಲ್ಲೇ ಹುತ್ತ ಕೂಡ ಕಟ್ತಾ ಇದ್ದಿದ್ದು. ಇಷ್ಟೆಲ್ಲ ದೈವತ್ವ ಇರುವಂಥ ಈ ಅರಳಿ ಮರವನ್ನು ಧನುರ್ಮಾಸದಲ್ಲಿ ಪೂಜೆ ಮಾಡೋದ್ರಿಂದ ನಾವು ಬೇಡಿದಂಥ ಫಲ ನಮಗೆ ಸಿಗುತ್ತೆ. ಇಷ್ಟಾರ್ಥಗಳು ತುಂಬ ಬೇಗನೆ ಸಿದ್ಧಿಯಾಗುತ್ತೆ. ಧನುರ್ಮಾಸದ ಪೂಜೆ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿಸೋದಿದೆ. ಆ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?